ಶನಿ ಜಯಂತಿ ದಿನ ರಾಶಿ ಪ್ರಕಾರ ದಾನ ಮಾಡಿ ಶನಿಕಾಟದಿಂದ ಮುಕ್ತಿ ಸಿಗುತ್ತದೆ. ಶನಿ ಜಯಂತಿಯಂದು ಶನಿದೇವನನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ. ಈ ದಿನ ನಿಮ್ಮ ರಾಶಿಗೆ ಅನುಸಾರವಾಗಿ ದಾನ ಮಾಡುವುದರಿಂದ ಹೆಚ್ಚಿನ ಶುಭ ಫಲಗಳು ಪ್ರಾಪ್ತಿಯಾಗುವುದು. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಈ ವರ್ಷ ಶನಿ ಜಯಂತಿಯನ್ನು ಜೂನ್ 6ರಂದು ಆಚರಿಸಲಾಗುವುದು. ಈ ದಿನ ದಾನ ಧರ್ಮಗಳನ್ನು ಮಾಡುವುದರೊಂದಿಗೆ ಶನಿದೇವನನ್ನು ವಿಶೇಷವಾಗಿ ಪೂಜಿಸುವುದರಿಂದ ಆತನ ವಿಶೇಷ ಕೃಪೆಗೆ ಪಾತ್ರರಾಗಬಹುದು. ಜ್ಯೋತಿಷ್ಯದ ಪ್ರಕಾರ ಶನಿ ಪ್ರತಿಯೊಂದು ರಾಶಿಯ ಮೇಲೆ ವಿಭಿನ್ನವಾದ ಪ್ರಭಾವವನ್ನು ಹೊಂದಿರುತ್ತಾನೆ. ಹಾಗಾಗಿ ಶನಿ ಜಯಂತಿಯಂದು ನಿಮ್ಮ ರಾಶಿಗೆ ಅನುಗುಣವಾಗಿ ದಾನ ಮಾಡುವುದರಿಂದ ಶನಿಯ ಆಶೀರ್ವಾದ ಪಡೆಯುವುದರೊಂದಿಗೆ ಸುಖ ಸಮೃದ್ಧಿಯ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಬಹುದು. ಇದರ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಪಡೆಯಿರಿ. ಮೇಷರಾಶಿ. ಶನಿ ಜಯಂತಿಯಂದು ಮೇಷರಾಶಿಯವರು ಶನಿದೇವನನ್ನು ಮೆಚ್ಚಿಸಲು ಕಪ್ಪು ಎಳ್ಳು, ಉದ್ದಿನ ಬೇಳೆ, ಕಬ್ಬಿಣದ ವಸ್ತು ಮತ್ತು ನೀಲಿ ಬಣ್ಣದ ವಸ್ತುಗಳನ್ನು ದಾನ ಮಾಡಬೇಕು. ಜೊತೆಗೆ ಈ ದಿನದಂದು ಕಪ್ಪು ನಾಯಿಗೆ ಆಹಾರ ಅಥವಾ ಬಿಸ್ಕತ್ತುಗಳನ್ನು ನೀಡಿ. ವೃಷಭ ರಾಶಿ. ವೃಷಭ ರಾಶಿಗೆ ಸೇರಿದ ಜನರು ಈ ದಿನ ನೀಲಿ ಬಣ್ಣದ ವಸ್ತುಗಳು, ಎಣ್ಣೆ, ತುಪ್ಪ, ಬೆಲ್ಲ ಮತ್ತು ಕಪ್ಪು ಬಟ್ಟೆಗಳನ್ನು ಅಗತ್ಯವಿರುವವರಿಗೆ ದಾನ ಮಾಡಿ. ಜೊತೆಗೆ ಶನಿ ಜಯಂತಿಯಂದು ಹಸುವಿಗೆ ಹಸಿರು ಹುಲ್ಲು ಅಥವಾ ಹಣ್ಣುಗಳನ್ನು ತಿನ್ನಲು ನೀಡಿ. ಮಿಥುನ ರಾಶಿ. ಶನಿ ಜಯಂತಿಯಂದು ಮಿಥುನ ರಾಶಿಯ ಜನರು ಶನಿದೇವನನ್ನು ಭಕ್ತಿಯಿಂದ ಪೂಜಿಸುವುದರೊಂದಿಗೆ ನೀಲಿ ವಸ್ತುಗಳು, ಬೆಳ್ಳಿ, ಮೊಸರು, ಮಜ್ಜಿಗೆ, ಕರಿಮೆಣಸು ಮತ್ತು ಕಾಗೆಗಳಿಗೆ ಧಾನ್ಯಗಳನ್ನು ದಾನ ಮಾಡುವುದರಿಂದ ಒಳಿತಾಗುವುದು. ಕಟಕ ರಾಶಿ. ಕಟಕ ರಾಶಿಯವರು ಶನಿ ಜಯಂತಿಯ ಶುಭ ದಿನದಂದು ನೀಲಿ ಬಣ್ಣದ ವಸ್ತುಗಳು, ಅಕ್ಕಿ, ಹಾಲು, ಮೊಸರು, ಬಿಳಿ ಬಟ್ಟೆಗಳನ್ನು ದಾನ ಮಾಡುವುದರಿಂದ ಮತ್ತು ಬಡವರಿಗೆ ಆಹಾರ ನೀಡುವುದರಿಂದ ಶುಭ ಫಲಗಳ ಪ್ರಾಪ್ತಿಯಾಗುವುದು. ಸಿಂಹರಾಶಿ. ಶನಿ ಜಯಂತಿಯಂದು ಈ ರಾಶಿಗೆ ಸೇರಿದ ಜನರು ಚಿನ್ನ, ಕೇಸರಿ, ಕೆಂಪು ಬಣ್ಣದ ವಸ್ತುಗಳು, ಗೋಧಿ, ತುಪ್ಪವನ್ನು ದಾನ ಮಾಡಬೇಕು. ಜೊತೆಗೆ ಸಿಂಹರಾಶಿಯ ಜನರು ಈ ದಿನ ಹನುಮಂತನನ್ನು ಭಕ್ತಿಯಿಂದ ಪೂಜಿಸಬೇಕು. ಕನ್ಯಾ ರಾಶಿ. ನೀವು ಕನ್ಯಾ ರಾಶಿಗೆ ಸೇರಿದವರಾಗಿದ್ದರೆ ಶನಿ ಜಯಂತಿಯಂದು ನೀವು ಹಸಿರು ವಸ್ತುಗಳು ಮತ್ತು ಹಸಿರು ತರಕಾರಿ, ಹಣ್ಣುಗಳನ್ನು ದಾನ ಮಾಡಿ ಮತ್ತು ಈ ದಿನ ಹಸುವಿಗೆ ಹಸಿರು ಹುಲ್ಲನ್ನು ನೀಡುವುದರಿಂದ ನಿಮಗೆ ಶುಭವಾಗುವುದು. ತುಲಾರಾಶಿ. ತುಲಾರಾಶಿಯವರು ಶನಿ ಜಯಂತಿಯಂದು ತಾಮ್ರದ ಪಾತ್ರೆಗಳು, ಎಣ್ಣೆ, ತುಪ್ಪ, ಕಪ್ಪು ಬಟ್ಟೆ, ಜೇನುತುಪ್ಪ ಮತ್ತು ಬಡ ಹೆಣ್ಣು ಮಕ್ಕಳಿಗೆ ಬಟ್ಟೆ ಅಥವಾ ಆಹಾರವನ್ನು ದಾನ ಮಾಡುವುದರಿಂದ ಶನಿ ಕೃಪೆಗೆ ಪಾತ್ರರಾಗಬಹುದು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ದಿನ ಕೆಂಪು ಬಣ್ಣದ ವಸ್ತುಗಳು, ಬೇಳೆಕಾಳು, ಕೆಂಪು ಮೆಣಸಿನಕಾಯಿ, ಕಪ್ಪು ಬಟ್ಟೆಗಳನ್ನು ದಾನ ಮಾಡಬೇಕು. ಶನಿ ಜಯಂತಿಯಂದು ಹೀಗೆ ಮಾಡುವುದರಿಂದ ನಿಮಗೆ ಸಾಕಷ್ಟು ಒಳಿತಾಗುವುದು ಖಂಡಿತ. ಧನುರಾಶಿ. ಶನಿ ಜಯಂತಿಯ ಶುಭ ದಿನ ಧನುರಾಶಿಯವರು ಹಳದಿ ವಸ್ತುಗಳು, ಕೇಸರಿ, ಅರಿಶಿಣ, ಕಡಲೆಬೇಳೆ, ಹಳದಿ ಬಟ್ಟೆ ಮತ್ತು ಹಳದಿ ಹಣ್ಣುಗಳನ್ನು ದಾನ ಮಾಡುವುದರಿಂದ ಶನಿಯ ವಿಶೇಷ ಅನುಗ್ರಹ ನಿಮ್ಮ ಮೇಲಿರುವುದು. ಮಕರ ರಾಶಿ. ನೀವು ಮಕರ ರಾಶಿಗೆ ಸೇರಿದವರಾಗಿದ್ದರೆ ಶನಿ ಜಯಂತಿಯಂದು ನೀಲಿ ಬಣ್ಣದ ವಸ್ತುಗಳು, ಎಳ್ಳು, ಉದ್ದಿನ ಬೇಳೆ, ಕಪ್ಪು ಬಟ್ಟೆ, ಕಬ್ಬಿಣದ ವಸ್ತು, ಕಂಬಳಿ ಅಥವಾ ಉಣ್ಣೆ ಬಟ್ಟೆಗಳನ್ನು ಬಡವರಿಗೆ ಅಥವಾ ಅಗತ್ಯವಿರುವವರಿಗೆ ದಾನ ಮಾಡಿ. ಕುಂಭರಾಶಿ. ಕುಂಭರಾಶಿಯವರು ಈ ದಿನ ನೀಲಿ ವಸ್ತುಗಳು, ನೀಲಮಣಿ, ಮೊಸರು, ಮಜ್ಜಿಗೆ, ನೀಲಿ ಬಟ್ಟೆಗಳನ್ನು ದಾನ ಮಾಡಬೇಕು. ಜೊತೆಗೆ ಶನಿ ಜಯಂತಿಯಂದು ಈ ರಾಶಿಗೆ ಸೇರಿದ ಜನರು ಶನಿ ದೇವಾಲಯಕ್ಕೆ ಹೋಗಿ ಶನಿದೇವರನ್ನು ವಿಶೇಷವಾಗಿ ಪೂಜಿಸಬೇಕು. ಮೀನರಾಶಿ. ಶನಿ ಜಯಂತಿಯ ಈ ಶುಭ ದಿನದಂದು ನೀವು ಮೀನರಾಶಿಗೆ ಸೇರಿದವರಾಗಿದ್ದರೆ ಹಳದಿ ವಸ್ತುಗಳು, ಅರಿಶಿಣ, ಕೇಸರಿ, ಕಡಲೆಬೇಳೆ ಮತ್ತು ಹಳದಿ ಬಟ್ಟೆಗಳನ್ನು ದಾನ ಮಾಡಿ. ಹೀಗೆ ಮಾಡುವುದರಿಂದ ನಿಮಗೆ ಎಲ್ಲ ರೀತಿಯಿಂದಲೂ ಶುಭವಾಗುವುದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.